ಬಂದ ಕಾರಣ ಏನ ತರ್ಪಣಾಜಿ ಶಿವಶಂಕರ ಭಟ್, ವೆಂಕಟರಾಜ KM, ರೋಹಿಣಿ ತಿವಾಣ. ಈಗಾಗಲೇ ಸ್ತುತಿಪದ್ಯವನ್ನು ಪ್ರಸ್ತುತಗೊಳಿಸಿದ ವಿದ್ಯಾ ಹಾಗೂ ಇನ್ನು ಕೆಲವು ಹಿರಿಯ ಕಲಾವಿದರು ಸೇರಿಕೊಳ್ಳಲಿದ್ದಾರೆ. ಅವರನ್ನೆಲ್ಲರನ್ನು ಕ್ಷೇತ್ರದ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತೇನೆ. ಹಾಗೆ ಹಿಮ್ಮೇಳದಲ್ಲಿ ಸಹಕರಿಸಿರುವಂತಹ ವೇಣುಗೋಪಾಲ್ ಭಟ್ ಬರೆ, ಸ್ಕಂದ ದಿವಾಣ ಇವರನ್ನು ಕೂಡ ಕಾರ್ಯಕ್ರಮಕ್ಕೆ ಕ್ಷೇತ್ರದ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಕೃಷ್ಣ ಚೈತನ್ಯ ಚೇರಾನು ಅವರು ಕೂಡ ಹಿಮ್ಮೇಳದ ಮುಂದೆ ಸಹಕರಿಸಿದ್ದಾರೆ. ಅವರನ್ನು ಕೂಡ ಹಾರ್ದಿಕವಾಗಿ ಸ್ವಾಗತಿಸ್ತೇನೆ. ಹಾಗೆ ಇವತ್ತಿನ ಸಾಂಬಕೈಲಾಸ ತಾಳಮದ್ದಳೆಯಲ್ಲಿ ಅರ್ಥವಾದಿಗಳಾಗಿ ಭಾಗವಹಿಸುತ್ತಿರುವಂತಹ ಹಿರಿಯ ಕಲಾವಿದ ಅವರು ದೇವಿಯಾಗಿ ಅಥವಾ ಶಾಂಭವಿಯಾಗಿ ಕಾಣಿಸಿಕೊಳ್ಳಿದ್ದಾರೆ ತಿವಾಣ ಶಿವಶಂಕರ ಭಟ್. ಅವರನ್ನು ಕೂಡ ಹಾರ್ದಿಕವಾಗಿ ಸ್ವಾಗತಿಸ್ತೇನೆ. ಹಾಗೆ ಶುಂಭನ ಪಾತ್ರದಲ್ಲಿ ಕಾಣಿಸಿಕೊಳ್ಳಲಿರುವರು CK ವಸಂತಕುಮಾರ್, ನಿವೃತ್ತ ಅಧ್ಯಾಪಕರು. ಅವರು ಶುಂಭನ ಪಾತ್ರದಲ್ಲಿ ನಮ್ಮೊಂದಿಗೆ ನಮ್ಮ ಪಾತ್ರವನ್ನು ಚಿತ್ರಿಸಲಿದ್ದಾರೆ. ಅವರನ್ನು ಕೂಡ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಸುಗ್ರೀವನ ಭೂಮಿಕೆಯನ್ನು ಶ್ರೀ ಆನಂದ ಕಿಕ್ಕಾರ್ ಅವರು ನಿರ್ವಹಿಸಲಿದ್ದಾರೆ. ಅವರಿಗೆ ಕೂಡ ಹಾರ್ದಿಕವಾದ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ರಕ್ತಬೀಜನ ಪಾತ್ರವನ್ನು ರಾಜಾರಾಮ ಕುಂಜರ ಇಂದು ನಾನು ನಿರ್ವಹಿಸಲಿದ್ದೇನೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಪ್ರೋತ್ಸಾಹಿಸಲಿರುವಂತಹ ಎಲ್ಲ ಯಕ್ಷಗಾನ ಕಲಾಭಿಮಾನಿಗಳು, ಶ್ರೀ ಕ್ಷೇತ್ರದ ಸದ್ಭಕ್ತರನ್ನು ಕೂಡ ಹಾರ್ದಿಕವಾಗಿ ಸ್ವಾಗತಿಸ್ತಾ ಮತ್ತೊಮ್ಮೆ ಮಗದೊಮ್ಮೆ ಎಲ್ಲರಿಗೂ ಸ್ವಾಗತವನ್ನು ನೀಡುತ್ತಾ, ನಮ್ಮ ಕಲೆ ಯಕ್ಷಗಾನ ಉಳಿಬೇಕು ಬೆಳಿಬೇಕು ಅಂತಾದರೆ ಇಂತಹ ಕ್ಷೇತ್ರ ಪರಿಸರಗಳಲ್ಲಿ ಇದನ್ನು ಹಮ್ಮಿಕೊಳ್ಳುವುದು ಬೇಕು. ಆ ನಿಟ್ಟಿನಲ್ಲಿ ನಮ್ಮನ್ನು ಯಾವಾಗಲೂ ಪ್ರೋತ್ಸಾಹಿಸಿರುವ ವೆಂಕಟೇಶ್ವರ ಭಟ್ರು ಕೂಡ ಈ ಕಾರ್ಯಕ್ರಮದ ರೂವಾರಿ, ಅವರಿಗೂ ಕೂಡ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ಬಯಸ್ತಾ ಕಾರ್ಯಕ್ರಮ ಮುಂದುವರಿಸದೆ ಭಾಗವತರಲ್ಲಿ ಅಪ್ಪಣೆಯನ್ನು ಕೋರ್ತಾ ವಿರಮಿಸ್ತಾರೆ. ಗುರುಹತಳ ನೇತ್ರೇ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯೊಳು ಭಕ್ತಿಯೊಳಂಬಿಕಾ ಸುಖ ವಿಘ್ನರಾಜನ ಹೇಗೋ ಸಂಸ್ಕೃತಿಸಿಯೇ ಅಂಬುನಿಧಿಯಾತ್ಮಜೆಗೆ ಕೈ ಮುಗಿದು ಅಪುದಾಸನವಾಣಿಯರ ಪಾದಾಂಬುಜಕ್ಕೆ ಕೊಡಮಡುತ್ತ ವರ್ಣಿಪೆ ಈ ಕಥಾಮೃತವ. ಅಳುವ ಸುಮನಸರಿಗೆ ಧೈರ್ಯವ ತಿಳುಹಿ ಬಳಿಕಾ ಶಕ್ತಿ ರೂಪಿಣಿಯೇ. ಅಳುವ ಸುಮನಸರಿಗೆ ಧೈರ್ಯವ ತಿಳುಹಿ ಬಳಿಕಾ ಶಕ್ತಿ ರೂಪಿಣಿ. ಖಳರ ಬಳಿ ಕೈದುತ್ತ ಗೆಲ್ಲುವಡೆ ಸಾಧ್ಯವೆಂದೆನುತ ತಿಳಿಗಳಾಕ್ಷಣದೊಳಗೆ ಮೋಹದ ಬಲೆಗೆ ಸಿಲುಕಿಸಿ ತಿಳಿಗಳಾಕ್ಷಣದೊಳಗೆ ಮೋಹದ ಬಲೆಗೆ ಸಿಲುಕಿಸಿ ತನುಜರೆಲ್ಲರ ಗುಲುವ ಕಾರ್ಯವು ಸುಲಭವೆನುತ್ತಲೇ ನನ್ನ ಮನದೊಳಗೆ ಬಲೆಗೆ ಸಿಲುಕಿಸಿ ಧನುಜರೆಲ್ಲರ ಕೊಲ್ಲುವ ಕಾರ್ಯವು ಸುಲಭವೇ
ಈಗ ನಾನು ಯೋಚನೆ ಮಾಡೋದು, ಪ್ರಪಂಚ ಎಂದ್ರೆ ಹೀಗೆ ಅಂತ. ಒಂದು ಕಡೆಯಲ್ಲಿ ಅಳು, ಇನ್ನೊಂದು ಮುಖದಲ್ಲಿ ನಗು, ಸಿಹಿ ಹಾಗೂ ದುಃಖ, ಸಿಹಿ ಮತ್ತು ಕಹಿ, ದುಃಖ ಸಂತೋಷ. ಈ ಪ್ರಪಂಚ ಎನ್ನುವುದು ದುರ್ಗುಮಯವಾದು. ನಾನಿರುವಂತಹ ಈ ಶಿಖರದ ಮೇಲೆ ಅಂಥದ್ಯಾವುದಿಲ್ಲ. ಕಾಲಾತೀತವಾದ ನನ್ನ ಪ್ರಪಂಚ ಹಾಗಿದ್ದು ನನ್ನನ್ನು ಸ್ತುತಿಸುತ್ತಾ ಇದ್ದಾರಲ್ಲ ದೇವತೆಗಳು. ಅಳುತ್ತಾ ಇರುವಂತಹ ಸುಮನಸರಿಗೆ ಧೈರ್ಯವನ್ನು ಹೇಳಿದ್ದೇನೆ. ಸುಮನಸರೇ ಆದರೂ ಕೂಡ ಅವರು ಮೊದಲು ಬಂದ ಹಾದಿಯನ್ನು ಮರೆಯಕೂಡದು. ಆ ದೇವತೆಗಳು ಯಾರು, ಅವರು ಎಲ್ಲಿದ್ರು, ಏನಾಗಿದ್ದಾರೆ, ಹೇಗಾಗಿದ್ದಾರೆ ಎನ್ನುವುದನ್ನು ನನ್ನಲ್ಲೇ ನಾನು ಯೋಚಿಸಿದರೆ ಅವರು ಕಶ್ಯಪ ಬ್ರಹ್ಮನ ಮಕ್ಕಳೇ, ಅದಿತಿ ದೇವಿಯ ಗರ್ಭಸಂಭೂತರಲ್ವೇ. ಆದರೂ ಸಾಧನೆಯ ಮೂಲಕವಾಗಿ ದಿವ್ಯ ಶರೀರವನ್ನು ಪಡೆದು ದೇವತೆಗಳಾಗಿದ್ದಾರೆ. ದೇವತೆಗಳಾದ ಬಳಿಕ ಹಸಿವು ಕೃಷಿಗಳ ಯೋಚನೆ ಇಲ್ಲ. ಆದರೂ ಪ್ರಪಂಚಕ್ಕೆ ಕಾಣುವಲ್ಲಿ ಅವರು ಪ್ರಾಪಂಚಿಕ ದೃಷ್ಟಿಯಲ್ಲಿ ಬದುಕುಗಳನ್ನು ಹೇಗೆ ನಡೆಸಬೇಕು, ಜೀವನ ಎಂದರೆ ಏನು ಎನ್ನುವಂಥ ಪಾಠರೂಪವಾಗಿರುವಂತಹವರು ದೇವತೆಗಳು. ಆದ್ದರಿಂದಲೇ ಕಷ್ಟವಾಯಿತು ಎನ್ನುವುದಕ್ಕಾಗಿ ದುಃಖಿಸಿಕೊಂಡು ಹೇಳಿದ್ದಾರೆ, ಅಳುತ್ತಾ ಹೇಳಿದ್ದಾರೆ. ಅಳುವಂತಹ ಸುಮನಸರಿಗೆ ಧೈರ್ಯವನ್ನು ಹೇಳಿದ್ದೇನೆ. ಈ ರೀತಿ ನೀರನ್ನು ಒಳಗೆ ದುಷ್ಟರನ್ನೆಲ್ಲ ಸಂಹರಿಸಿ ನಿಮಗೆ ಸುಖವನ್ನು ಒದಗಿಸುತ್ತೇನೆ. ಪರೋಕ್ಷವಾಗಿ ಸಾಧು ಸಂಚಯರಿಗೆ, ಸಂಸ್ಕೃತಿವೇತ್ತರಿಗೆ, ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವವರಿಗೆ, ಧಾರ್ಮಿಕರಿಗೆ ಸೌಖ್ಯವನ್ನು ಒದಗಿಸುತ್ತೇನೆ ಎನ್ನುವಂತಹ ಮಾತು. ಹಾಗೆಂದು ನಾನೇ ದುಷ್ಟರ ಬಳಿಗೆ ಹೋಗುವುದೇ ಸಹಿಯವಲ್ಲ. ಕೆಲವು ಬಾರಿ ದುಷ್ಟ ನಿಗ್ರಹಕ್ಕಾಗಿ ದುಷ್ಟರ ಬಳಿಗೆ ಭಾವಿಸಿ ಮುಖಾಮುಖಿಯಾಗಿ ಹೋರಾಟ ಮಾಡುವುದು ಒಂದು ಪದ್ಧತಿ. ಇನ್ನೊಂದು ಪದ್ಧತಿಯಲ್ಲಿ ಯಾರು ದುಷ್ಟರಿರುತ್ತಾರೋ ಅವರನ್ನು ಬೆಳಗ್ಗೆ ಕರೆಸುವುದಲ್ಲ, ನಾನು ಭರಿಸಬೇಕು. ಕರೆಸುವುದರ ಶಬ್ದ ಅರ್ಥ ಬೇರೆ, ಭರಿಸುವ ಎನ್ನುವಂತಹ ಶಬ್ದ ಅರ್ಥ ಬೇರೆ. ಹಾಗಿದ್ದು ಸುಲಭದಲ್ಲಿ ಕಾರ್ಯಾಗಬೇಕು. ನಾನಾಗಿ ದೈತ್ಯರ ಬಳಿಗೆ ಅಲ್ಲ, ದಾನವರ ಬಳಿಗೆ, ದುಷ್ಟರ ಬಳಿಗೆ ಧಾವಿಸುವುದಲ್ಲ. ನಾನು ಇರುವಂತ ಕಡೆ ಅವರನ್ನು ಭರಿಸಿ ನೀರಾಚಾರವಾಗಿ ನಾನು ಆದಿಮಾಯ ಎನಿಸಿದ್ದೇನೋ, ಮಹಿಷಮರ್ದಿನಿ ನೆನೆಸಿಕೊಂಡಿದ್ದೇನೋ, ಕೃಪಾಕರಿ ಎನ್ನುವಂತಹ ಹೆಸರನ್ನು ಪಡೆದುಕೊಂಡಿದ್ದೇನೋ, ಎಲ್ಲವನ್ನು ಸತ್ಯವನ್ನಾಗಿಸಿ ಮೂರು ಲೋಕದ ಭಕ್ತರಿಗೆ, ಶಿಷ್ಟರಿಗೆ, ಸಜ್ಜನರಿಗೆ, ಧಾರ್ಮಿಕರಿಗೆ ನನ್ನ ಮಹಾತ್ಮೆಯನ್ನು, ನೆಲೆಯನ್ನು ಬೋಧಿಸಲೇಬೇಕು. ಅದಕ್ಕಾಗಿಯೇ ನಾನು ಯೋಚಿಸುವುದು ಸುಲಭ ಅಂದ್ರೆ ಹೇಗೆ, ಯಾವ ರೀತಿಯಲ್ಲಿ ಯೋಚಿಸುತ್ತಾ ಇದ್ದೇನೆ ಎಂದು ಯೋಚಿಸಿ ಮಹಾಮಾಯೆ
ಆ ಹೆಸರಿಗೆ ತಕ್ಕಂತೆ ನನ್ನ ವ್ಯವಹಾರವೂ ಆಗಿರಬೇಕು. ಈ ಲೋಕವೆಲ್ಲವೂ ಕೂಡ ಮಾಯೆಗೆ ಅಧೀನವಾದ ಮಾಯೆಯನ್ನು ಭೇದಿಸುವಲ್ಲಿ ಯಾರು ಎಷ್ಟು ಸಮರ್ಥರಾಗುತ್ತಾರೆ ಎನ್ನುವುದು ವಿಚಾರ. ಲೀಲೆಯೂ ಆಗಬೇಕು, ಮಾಯೆಯೂ ಆಗಬೇಕು. ಮಾಯಾ ಬಲೆಯಲ್ಲಿ ಸಿಕ್ಕಿ ಅವರು ಮರಣವನ್ನು ಕಾಣುವಂತಾಗಬೇಕು. ದೈತ್ಯ ವೃಂದವನ್ನು ನಾನು ತಡೆಯಬೇಕು. ನೋಡುವವರಿಗೆ ನಾನು ಮೋಹಿಸಿದ ಹಾಗೆ ಇರಬೇಕು. ನಾನೇನು ಮೋಹಿನಿಯ ಅಲ್ಲ. ನನ್ನನ್ನು ಕಂಡಕ್ಷಣ ಮೋಹಕ್ಕೆ ಸಿಲುಕುವೆ. ನಾನಾಗಿ ಮೋಹಿಸುವುದಲ್ಲ, ನನ್ನನ್ನು ಕಂಡಾಗ ಅವರು ಮೋಹ ಭಾಷೆಗೆ ಸಿಲುಕುವೆ. ಅದಕ್ಕಾಗಿಯೇ ನನ್ನ ಶರೀರವನ್ನು ಕೊಂಚ ವ್ಯತ್ಯಾಸಗೊಳಿಸಿದ್ದೇನೆ. ಅಷ್ಟಭುಜೆಯಿಂದಲೋ ಸಿಂಹವಾಹಿನಿಯಿಂದ ಕರೆಸಿಕೊಂಡಂತಹ ನಾನಿದ್ದು ಕೌಶಿಕೆ ಎನ್ನುವಂತಹ ನಾಮಧೇಯದಿಂದ ಅದಕ್ಕನುಸರಿಸಿ ನನ್ನ ದೇಹದ ಆ ಆಕಾರವನ್ನು ವ್ಯತ್ಯಾಸಗೊಳಿಸಿದ್ದೇನೆ. ಅಷ್ಟಭುಜೆಯನ್ನು ಮರಮಾಚಿಸಿದ್ದೇನೆ, ಗೋರೂಪವನ್ನು ಮರಮಾಚಿಸಿದ್ದೇನೆ. ಸೌಮ್ಯಾಕಾರದಿಂದ, ಸಾತ್ವಿಕ ಆಕಾರದಿಂದ ಆ ದೈತ್ಯವನ್ನು ಬಹಿಸುವುದಕ್ಕಾಗಿ ಈ ರೂಪ ಧರಿಸಿದ್ದೇನೆ. ಅಷ್ಟು ಮಾತ್ರ ಮುದ್ದಿಲ್ಲ ಮಾಡಬೇಕಾದ್ರೆ ಕೇವಲ ಶರೀರವಲ್ಲ. ಅದಕ್ಕಾಗಿ ದಿನಕರ ಕೋಟಿ ತೇಜದಲ್ಲಿ ದಿನಕರ ಕೋಟಿ ತೇಜದಲ್ಲಿ ಮೂರು ವಿಧಾನದಲ್ಲಿ ದೈತ್ಯರನ್ನು ನಾನು ವಶೀಕರಿಸಬೇಕು. ಸಾತ್ವಿಕ, ರಾಜಸ ಹಾಗೂ ತಾಮಸ. ಈ ಮೂರು ಗುಣಗಳು ಒಂದಕ್ಕೊಂದು ಸಂಬಂಧವಿದೆ. ಸಾತ್ವಿಕ ಗುಣದಿಂದ ಕೂಡಿದವರಿಗೆ ನಾನು ನನ್ನದು ಎನ್ನುವಂತಹ ಭಾವವೇ ಇರುವುದಿಲ್ಲ. ಅವರು ನೇರವಾಗಿ ಶರಣಾಗ್ತಾರೆ. ನನ್ನ ಲೀಲೆಯನ್ನು, ನನ್ನ ಮಹಾತ್ಮೆಯನ್ನು ಅವರು ಅರ್ಥವಿಸಿಕೊಳ್ತಾನೆ. ಅವನಿಗೆ ವಿಶೇಷವಾದಂತಹ ನನ್ನ ಕಾರುಣ್ಯ ಬೇಕು ಅಂತಿಲ್ಲ. ಹಾಗೆಂದು ರಾಜಸ ಹಾಗೂ ತಾಮಸ ಗುಣ ಸಮ್ಮಿಶ್ರವಾದಂತಹ ಒಂದು ಜನಾಂಗವಿದೆ. ಅವರನ್ನು ರಾಕ್ಷಸರು, ದೈತ್ಯರು, ದಾನವರು ಹೇಳಬಾರದು. ದೈತ್ಯರಲ್ಲಿಯೂ ಸಾತ್ವಿಕರಿದ್ದಾರೆ, ರಾಜಸ ಗುಣದವರು ಇದ್ದಾರೆ, ರಾಜಸ ತಾಮಸ ಗುಣ ಸಮ್ಮಿಶ್ರವಾದಂತಹ ಗುಣ ಉಳ್ಳವರು ಇದ್ದಾರೆ. ಈ ರಾಜಸ ಹಾಗೂ ತಾಮಸ ಸಮ್ಮಿಶ್ರವಾದಂತಹ ಗುಣಗಳುಳ್ಳ ಅನೇಕ ದೈತ್ಯರು, ದಾನವರು ಒಂದಾಗಿ ಸುಮಾರು ಕಷ್ಟ ಕೊಡ್ತಾ ಇದ್ದಾರೆ. ಅಂಥವರನ್ನು ನಾನು ಸೆಳೆಯಬೇಕು. ಅದಕ್ಕಾಗಿ ಮೂರು ವಿಧವಾದ ನನ್ನ ಮಹಾತ್ಮೆಗಳನ್ನು ಲೋಕಕ್ಕೆ ವಿಸ್ತರಿಸುತ್ತೆ ಬೇಕಾಗಿ ಈ ರೀತಿ ನಾನು ಮನ ಮಾಡಿದ್ದೇನೆ. ಆದರೆ ಎಲ್ಲಿ ಹೇಗೆ ಯೋಚಿಸಿದಾಗ ಓಹೋ, ಕದಂಬ ವೃಕ್ಷಗಳ ಸಾಲು ಸಾಲಾಗಿ ವಿಜೃಂಭಿಸುತ್ತಾ ಇದೆ. ಅದುವೇ ಕದಂಬವನ. ಹೌದು, ಕದಂಬವನ ಎನ್ನುವಂತಹ ಪ್ರದೇಶವೇ ತಪ್ಪನ್ನು ಕೊಡುವಂತಹ ತಂಗಾಳಿ ಸುಂಜು ಬೀಸುತ್ತಾ ಇರುತ್ತದೆ. ಚಂದ್ರನ ಕಿರಣವೂ ಪ್ರಸರಿಸುತ್ತದೆ,
ಸೂರ್ಯಕಿರಣವು ಬೀಳಲಾಗುವುದಿಲ್ಲ ಅಂತಹ ಪ್ರದೇಶಗಳು. ಆದ್ದರಿಂದಲೇ ಅದನ್ನು ಆಯ್ಕೆ ಮಾಡಿಕೊಂಡಿದ್ದೇನೆ. ಸಾಲದು. ಕನಂಬ ವನವೇನೂ ಸರಿ, ಕನಂಬ ವನವಾಸಿ ಎನ್ನುವುದನ್ನು ಕರೀಲಿ, ಸಂತೋಷ. ಆದರೆ ಹೇಗೆ ಸಂಚಾರವೇ ಮುಖ್ಯ ಅಲ್ಲ. ನಾನು ಸಂಚರಿಸಿದ ಒಂದೇ ಕಡೆಯಲ್ಲಿ ಇರಬೇಕು, ಅಲ್ಲಿಗೆ ಅವರನ್ನು ಆಕರ್ಷಿಸಬೇಕು. ಅದಕ್ಕಾಗಿ ಓಹೋ ನಾನು ಬೇರೆ ನೋಡಿದ ಕ್ಷಣವೇ ಬಾಣಗಳಿಂದ ಉಯ್ಯಾಲೆಯೊಂದು ಕೆಳಗಿಳಿಸಲ್ಪಟ್ಟಿದೆ. ಈ ಉಯ್ಯಾಲೆಯನ್ನು ಕನಕಾದುಯ್ಯಾಲೆ ಮೆರೆಯಲು ಯೋಚಿಸಿದ ಕ್ಷಣವೇ ಸಂಕಲ್ಪ ಮಾತ್ರದಿಂದ ಬಾಣಗಳಿಂದ ಈ ಕನಂಬವನಕ್ಕೆ ಕನಕದಿಂದ ಶೋಭಿಸುತ್ತಿರುವಂತಹ ಲೋಕಾಮಯವಾದಂತಹ ಉಯ್ಯಾಲೆಯೊಂದು ತೆಗೆಯಲ್ಪಟ್ಟಿದೆ. ಆ ಉಯ್ಯಾಲೆಯ ಬಂಗಾರ ಸರಪಳಿಯೇ ಗುಡಿಸಲ್ಪಟ್ಟಿದೆ.